ನಮಸ್ತೆ ಸ್ನೇಹಿತರೆ, ಎಲ್ಲ ಮಾಲ್ತೇಶ್ ಹಿಸ್ಟೋರಿಯಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವು ಇವತ್ತು ಮತ್ತೊಂದು ಐತಿಹಾಸಿಕ ವಿಷಯವನ್ನ ಚರ್ಚೆ ಮಾಡಲಿದ್ದೇವೆ. ಈ ವಿಷಯ ಪ್ರಾಚೀನ ಭಾರತದ ಒಂದು ಪ್ರಸಿದ್ಧ ರಾಜಮನೆತನವಾಗಿರುವ, ಪ್ರಾಚೀನ ಭಾರತದಲ್ಲಿ ಸುವರ್ಣ ಯುಗದ ಆಡಳಿತವನ್ನ ಕೊಟ್ಟಂತಹ ಗುಪ್ತ ರಾಜವಂಶಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದೆ. ಸೊ ಈ ವಿಷಯದಲ್ಲಿ ನಾವು ಪ್ರಮುಖ ಗುಪ್ತ ಸಾಮ್ರಾಟರ ಬಿರುದುಗಳ ಮೇಲೆ ಕೇಳಬಹುದಾದಂತಹ ಪ್ರಶ್ನೆಗಳ ಮಾಹಿತಿಯನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಬಿರುದುಗಳನ್ನ ನಾವು ಸಪರೇಟ್ ಆಗಿ ಚರ್ಚೆ ಮಾಡಬೇಕಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹೌದು ಸ್ನೇಹಿತರೆ, ಈ ಗುಪ್ತ ಸಾಮ್ರಾಟರ ಬಿರುದುಗಳ ಮೇಲೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳಲಾಗಿದೆ. ಸೊ ನಾವು ಈ ವಿಷಯವನ್ನ ತಿಳಿದುಕೊಂಡ ನಂತರದಲ್ಲಿ ಕೊನೆಯದಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಸೊ ನಮ್ಗೆಲ್ಲ ಗೊತ್ತಿರುವ ಹಾಗೆ ಗುಪ್ತ ಸಾಮ್ರಾಜ್ಯ ಪ್ರಾಚೀನ ಭಾರತದಲ್ಲಿ ಮೌರ್ಯರ ನಂತರ ಆಳ್ವಿಕೆ ಮಾಡಿದಂತಹ ಒಂದು ಪ್ರಸಿದ್ಧ ರಾಜಮನೆತನವಾಗಿದೆ. ಈ ಮನೆತನದ ಸ್ಥಾಪಕ ಶ್ರೀಗುಪ್ತ. ಶ್ರೀಗುಪ್ತನಿಗೆ ಪ್ರಮುಖವಾಗಿ ಎರಡು ಬಿರುದುಗಳಿದ್ದಾವೆ. ಒಂದು ಮಹಾರಾಜ ಮತ್ತು ಅಧಿರಾಜ. ಶ್ರೀಗುಪ್ತನ ಎರಡು ಪ್ರಮುಖ ಬಿರುದುಗಳು ಮಹಾರಾಜ ಮತ್ತು ಅಧಿರಾಜ. ಶ್ರೀಗುಪ್ತನ ಮಗನ ಹೆಸರು ಘಟೋತ್ಕಚ ಗುಪ್ತ. ಶ್ರೀಗುಪ್ತ ಆದ ಮೇಲೆ ಗುಪ್ತ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಿದಂತಹ ಅರಸ. ಇವನಿಗೂ ಕೂಡ ಮಹಾರಾಜ ಅನ್ನುವಂತಹ ಬಿರುದನ್ನು ನಾವು ನೋಡ್ತಾ ಹೋಗ್ತೀವಿ. ಘಟೋತ್ಕಚ ಗುಪ್ತನ ನಂತರ ಅಧಿಕಾರಕ್ಕೆ ಬಂದಂತಹ ಗುಪ್ತ ಮನೆತನದ ನಿಜವಾದ ಸ್ಥಾಪಕ ಅಂತ ಹೇಳಿ ಕರೆಸಿಕೊಳ್ಳುವಂತಹ 1ನೇ ಚಂದ್ರಗುಪ್ತನ ಕಾಲದಲ್ಲಿ ನಾವು ಗುಪ್ತ ಶಕೆಯ ಆರಂಭವನ್ನ ನೋಡುತ್ತೀವಿ. ಈ 1ನೇ ಚಂದ್ರಗುಪ್ತ ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆಯನ್ನ ಪ್ರಾರಂಭಿಸಿದಾನೆ. ಇವನಿಗೆ ಪ್ರಮುಖವಾಗಿ ಒಂದು ಬಿರುದಿದೆ. ಇದನ್ನ ಮಹಾರಾಜಾದಿರಾಜ ಅಂತ ಹೇಳಿ ಕರಿತೀವಿ. ಗುಪ್ತ ಅರಸರಲ್ಲಿ ಮಹಾರಾಜಾದಿರಾಜ ಅನ್ನುವಂತಹ ಬಿರುದನ್ನ ಹೊಂದಿದ ಪ್ರಥಮ ಗುಪ್ತ ಅರಸ 1ನೇ ಚಂದ್ರಗುಪ್ತ. ಈ 1ನೇ ಚಂದ್ರಗುಪ್ತ ಸಾಮಾನ್ಯ ಶಕ 320ರಲ್ಲಿ ಗುಪ್ತ ಶಕೆಯನ್ನ ಆರಂಭಿಸ್ತಾನೆ ಹಾಗೂ ಮಹಾರಾಜಾದಿರಾಜ ಅನ್ನುವಂತಹ ಬಿರುದನ್ನ ಹೊಂದಿದಂತಹ ಮೊದಲ ಗುಪ್ತ ಅರಸನಾಗಿ ಗುರುತಿಸಿಕೊಳ್ಳುತ್ತಾನೆ. ಈ 1ನೇ ಚಂದ್ರಗುಪ್ತನ ಮಗನ ಹೆಸರು ಸಮುದ್ರಗುಪ್ತ. 1ನೇ ಚಂದ್ರಗುಪ್ತ ಲಿಚ್ಚವಿ ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ರಾಜಕುಮಾರಿ ಕುಮಾರದೇವಿಯನ್ನ ವಿವಾಹ ಆಗ್ತಾನೆ. ಈ ಕುಮಾರದೇವಿಗೆ ಜನಿಸಿದಂತಹ ಮಗನೇ ಸಮುದ್ರಗುಪ್ತ. ಭಾರತದ ಇತಿಹಾಸದಲ್ಲಿ ಸಮುದ್ರಗುಪ್ತ ಅನೇಕ ಯುದ್ಧಗಳನ್ನ ಮಾಡುವ ಮುಖಾಂತರವಾಗಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಭಾರತದ ಇತಿಹಾಸಕಾರರಾದಂತಹ ವಿ.ಎಸ್. ಸ್ಮಿತ್ ಅವರು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್, ಭಾರತದ 100 ಕದನಗಳ ಸಿಂಹ ಅಂತ ಹೇಳಿ ಬಣ್ಣಿಸಿದ್ದಾರೆ. ಸೊ ಫ್ರಾನ್ಸ್ನಲ್ಲಿ ಬರುವಂತಹ ಫ್ರಾನ್ಸ್ ಕ್ರಾಂತಿಯ ನಂತರ ಫ್ರಾನ್ಸನ್ನ ಆಳ್ವಿಕೆ ಮಾಡಿದಂತಹ ಚಕ್ರವರ್ತಿ ನೆಪೋಲಿಯನ್ನನಿಗೆ ಸಮುದ್ರಗುಪ್ತನನ್ನ ಹೋಲಿಕೆ ಮಾಡಲಾಗಿದೆ. ಸೊ ಈ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತಹ ಬಿರುದುಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಸಮುದ್ರಗುಪ್ತನಿಗೆ ಅನೇಕ ಬಿರುದುಗಳು ಇದಾವೆ ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾಗಿ ಕವಿರಾಜ. ಈ ಕವಿರಾಜ ಅನ್ನುವಂತಹ ಬಿರುದನ್ನು ನಾವು ಪ್ರಯಾಗ ಪ್ರಶಸ್ತಿಯಲ್ಲಿ ನೋಡಬಹುದಾಗಿದೆ. ಪ್ರಯಾಗ ಸ್ತಂಭ ಶಾಸನದಲ್ಲಿ ಈ ಒಂದು ಬಿರುದನ್ನು ನಾವು ನೋಡಬಹುದಾಗಿದೆ. ಕವಿರಾಜ. ಕವಿರಾಜ ಎಂದ್ರೆ ಸಮುದ್ರಗುಪ್ತ ಒಬ್ಬ ಒಳ್ಳೆಯ ಆಡಳಿತಗಾರ, ಒಬ್ಬ ಒಳ್ಳೆಯ ಸೈನಿಕ ಮಾತ್ರ ಅಲ್ಲದೇನೆ ಸಾಹಿತ್ಯದಲ್ಲೂ ಕೂಡ ವಿದ್ವಾಂಸನಾಗಿದ್ದ ಅನ್ನುವಂತಹ ಕಾರಣಕ್ಕಾಗಿ ಸಂಸ್ಕೃತದಲ್ಲಿ ಆತ ಕೃಷ್ಣ ಚರಿತ ಅನ್ನುವಂತಹ ಒಂದು ಕೃತಿಯನ್ನ ಬರೆದಿದ್ದಾನೆ. ಹಾಗಾಗಿ ಅವನಿಗೆ ಕವಿರಾಜ ಅನ್ನುವಂತಹ ಬಿರುದನ್ನು ನಾವು ನೋಡಬಹುದಾಗಿದೆ. ಇನ್ನು 2ನೇ ಬಿರುದು ಮಹಾರಾಜಾದಿರಾಜ. ಸಮುದ್ರಗುಪ್ತನು ತನ್ನ ಅನೇಕ ದಂಡಯಾತ್ರೆಗಳಿಂದ ಹೆಸರುವಾಸಿಯಾಗಿದ್ದಾನೆ. ಉತ್ತರ ಭಾರತದ ದಂಡಯಾತ್ರೆಗಳು, ದಕ್ಷಿಣ ಭಾರತದ ದಂಡಯಾತ್ರೆಗಳು, ಗಡಿ ರಾಜ್ಯದ ಆಕ್ರಮಣ, ಅಡವಿ ರಾಜ್ಯಗಳ ಮೇಲೆ ಅವನು ಮಾಡಿದಂತಹ ಆಕ್ರಮಣ, ಈ ಆಕ್ರಮಣಗಳು ಮತ್ತು ಅವನು ಮಾಡಿದಂತಹ ಸಾಧನೆಗಳನ್ನ ನಾವು ಅವನ ಅಶ್ವಮೇಧ ಯಾಗದಲ್ಲಿ ನೋಡಬಹುದಾಗಿದೆ. ಈ ಎಲ್ಲ ಗೆಲುವುಗಳನ್ನ ಪಡೆದ ನಂತರ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನ ಮಾಡ್ತಾನೆ.
ಹೀಗಾಗಿ ಆ ಸಮಯದಲ್ಲಿ ಅಶ್ವಮೇಧ ಮಾದರಿಯ ನಾಣ್ಯವನ್ನು ಕೂಡ ಬಿಡುಗಡೆ ಮಾಡ್ತಾನೆ. ಅದರಲ್ಲಿ ಮಹಾರಾಜಾದಿರಾಜ ಅನ್ನುವಂತಹ ಬಿರುದನ್ನ ನಾವು ನೋಡಬಹುದಾಗಿದೆ. ಅದರ ಜೊತೆಗೆ ಅಶ್ವಮೇಧ ಪರಾಕ್ರಮ ಅನ್ನುವಂತಹ ಬಿರುದು ಕೂಡ ಸಮುದ್ರಗುಪ್ತನಿಗೆ ಇತ್ತು. ಸಮುದ್ರಗುಪ್ತ ಜಾರಿಗೆ ತಂದಂತಹ 8 ಬಂಗಾರದ ನಾಣ್ಯಗಳಲ್ಲಿ ಒಂದು ನಾಣ್ಯ ಅಶ್ವಮೇಧ ಮಾದರಿಯ ನಾಣ್ಯ. ಅದರಲ್ಲಿ ಒಂದು ಬದಿಯಲ್ಲಿ ಅಶ್ವಮೇಧ ಕುದುರೆಯನ್ನ ಹಾಗೂ ಆ ನಾಣ್ಯದ ಮತ್ತೊಂದು ಬದಿಯಲ್ಲಿ ಅಶ್ವಮೇಧ ಪರಾಕ್ರಮ ಅನ್ನುವಂತಹ ಒಂದು ಬಿರುದನ್ನ ನಾವು ಕಾಣಬಹುದಾಗಿದೆ. ಮತ್ತೊಂದು ಪ್ರಮುಖವಾದ ಬಿರುದು ಪೃಥಿವ್ಯ ಪ್ರಥಮ ವೀರ ಅನ್ನುವಂತಹ ಬಿರುದು ಸಮುದ್ರಗುಪ್ತನಿಗೆ ಇತ್ತು. ಇದರ ಅರ್ಥ ವಿಶ್ವದ ಮೊದಲ ಪ್ರಬಲ ವ್ಯಕ್ತಿ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಪೃಥಿವ್ಯ ಪ್ರಥಮ ವೀರ. ಅದೇ ರೀತಿಯಾಗಿ ಗುಪ್ತರ ಕಾಲ ಹಿಂದೂ ಧರ್ಮದ ಪುನರುತ್ಥಾನ ಕಾಲ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಈ ಗುಪ್ತ ಅರಸರುಗಳು ಹಿಂದೂ ಧರ್ಮವನ್ನ, ಅದರಲ್ಲೂ ವಿಶೇಷವಾಗಿ ವೈಷ್ಣವ ಧರ್ಮದ ಆರಾಧಕರಾಗಿದ್ರು ಅನ್ನುವುದಕ್ಕೆ ಅವರು ಇಟ್ಕೊಂಡಿದ್ದಂತಹ ಅಥವಾ ಅವರಿಗೆ ಇದ್ದಂತಹ ಬಿರುದುಗಳು ನಮಗೆ ಸಾಕ್ಷಿಯಾಗ್ತವೆ. ಅದರಲ್ಲಿ ಪ್ರಮುಖವಾಗಿ ಪರಮ ಭಾಗವತ, ಧರ್ಮ ಪ್ರಚಾರ ಬಂಧು ಅನ್ನುವಂತಹ ಬಿರುದುಗಳು ಸಮುದ್ರಗುಪ್ತನಿಗೆ ಇದ್ವು ಸ್ನೇಹಿತರೆ. ಇದೇ ರೀತಿಯಾಗಿ ಲಿಚ್ಚವಿ ದೌಹಿತ್ರ ಅನ್ನುವಂತಹ ಬಿರುದು ಸಮುದ್ರಗುಪ್ತನಿಗೆ ಇತ್ತು. ಇದರ ಅರ್ಥ ಲಿಚ್ಚವಿಗಳ ಮಗಳ ಮಗ ಎಂದರ್ಥ. ಈಗಾಗಲೇ ನಾನು ಹೇಳಿದ್ದೀನಿ, 1ನೇ ಚಂದ್ರಗುಪ್ತ ಲಿಚ್ಚವಿ ರಾಜಮನೆತನಕ್ಕೆ ಸಂಬಂಧಪಟ್ಟಂತಹ ಕುಮಾರದೇವಿಯನ್ನ ವಿವಾಹ ಆಗ್ತಾನೆ. ಈ ಕುಮಾರದೇವಿಗೆ ಜನಿಸಿದಂತಹ ಮಗನೇ ಸಮುದ್ರಗುಪ್ತ. ಸೊ ಈ ಅರ್ಥದಲ್ಲಿ ಲಿಚ್ಚವಿ ದೌಹಿತ್ರ ಅನ್ನುವಂತಹ ಬಿರುದನ್ನ ಸಮುದ್ರಗುಪ್ತನಿಗೆ ನೀಡಲಾಗಿತ್ತು. ಈ ಲಿಚ್ಚವಿಗಳ ಮಗಳ ಮಗ ಅನ್ನುವಂತಹ ಅರ್ಥವನ್ನ ಅದು ಕೊಡುತ್ತೆ. ಅದೇ ರೀತಿಯಾಗಿ ಅವನಿಗೆ ವಿಕ್ರಮಾಂಕ ಅನ್ನುವಂತಹ ಬಿರುದು ಕೂಡ ಇತ್ತು. ಸರ್ವರಾಜೋಚ್ಚೇತ ಅನ್ನುವಂತಹ ಬಿರುದು ಇತ್ತು. ಸರ್ವರಾಜೋಚ್ಚೇತ ಅಂದ್ರೆ ಅಪ್ರೂಟರ್ ಆಫ್ ಆಲ್ ಕಿಂಗ್ಸ್, ಎಲ್ಲ ರಾಜರನ್ನ ಬೇರು ಸಹಿತ ಕಿತ್ತು ಹಾಕಿದವನು ಅನ್ನುವಂತಹ ಅರ್ಥವನ್ನ ಕೊಡುತ್ತೆ. ಅದೇ ರೀತಿಯಾಗಿ ವ್ಯಾಘ್ರ ರಾಜ ಪರಾಕ್ರಮ ಅನ್ನುವಂತಹ ಬಿರುದು ಕೂಡ ಸಮುದ್ರಗುಪ್ತನಿಗೆ ಇತ್ತು. ಸಮುದ್ರಗುಪ್ತನ 8 ಬಂಗಾರದ ನಾಣ್ಯಗಳಲ್ಲಿ ಮತ್ತೊಂದು ಪ್ರಮುಖ ನಾಣ್ಯ ಹುಲಿ ಮಾದರಿಯ ನಾಣ್ಯ. ಈ ನಾಣ್ಯದ ಒಂದು ಭಾಗದಲ್ಲಿ ಸಮುದ್ರಗುಪ್ತ ಧನಸ್ಸನ್ನ ಹಿಡಿದು ಹುಲಿಯನ್ನ ಬೇಟೆಯಾಡುತ್ತಾ ಇರುವಂತಹ ಚಿತ್ರ, ಮತ್ತೊಂದು ಭಾಗದಲ್ಲಿ ವ್ಯಾಘ್ರ ರಾಜ ಪರಾಕ್ರಮ ಅನ್ನುವಂತಹ ಬಿರುದನ್ನ ಒಳಗೊಂಡಂತಹ ಅಂಶವನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಈ ಎಲ್ಲ ಬಿರುದುಗಳು ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತಹ ಬಿರುದುಗಳಾಗಿದ್ದಾವೆ. ಮುಂದೆ ನಾವು ಸಮುದ್ರಗುಪ್ತನ ಮಗನ ಬಗ್ಗೆ ತಿಳ್ಕೊಳ್ತೀವಿ. ಸಮುದ್ರಗುಪ್ತನ ಮಗ 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತನಿಗೂ ಕೂಡ ಅನೇಕ ಬಿರುದುಗಳಿದ್ವು. ಗುಪ್ತರ ಕಾಲವನ್ನ ಸುವರ್ಣ ಯುಗ ಅಂತ ಹೇಳಿ ನೋಡ್ತೀವಿ ಅಂತಂದ್ರೆ ಅದಕ್ಕೆ ಕಾರಣೀಕರ್ತನಾದಂಥವನು 2ನೇ ಚಂದ್ರಗುಪ್ತ. ಇವನಿಗೆ ಇದ್ದಂತಹ ಬಿರುದುಗಳು ಪ್ರಮುಖವಾಗಿ ವಿಕ್ರಮಾದಿತ್ಯ. ಇವನನ್ನ ವಿಕ್ರಮಾದಿತ್ಯ 2ನೇ ಚಂದ್ರಗುಪ್ತ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ವಿಕ್ರಮಾದಿತ್ಯ ಅನ್ನುವಂತಹ ಬಿರುದು 2ನೇ ಚಂದ್ರಗುಪ್ತನ ಪ್ರಮುಖ ಬಿರುದು ಆಗಿದೆ. ಅದರ ಜೊತೆಗೆ ದೇವಗುಪ್ತ, ದೇವಶ್ರೀ, ದೇವರಾಜ ಅನ್ನುವಂತಹ ಬಿರುದುಗಳು ಇವನಿಗೆ ಇದ್ವು. ಶಕಾರಿ ಅನ್ನುವಂಥದ್ದು ಇವನ ಮತ್ತೊಂದು ಪ್ರಮುಖ ಬಿರುದು ಆಗಿದೆ. ಶಕಾರಿ ಅಂತ ಅಂದ್ರೆ ಡೆಸ್ಟ್ರಾಯರ್ ಆಫ್ ದ ಶಕಾಸ್. ಶತ್ರಪರನ್ನ ಭಾರತದಿಂದ ನಿರ್ಮೂಲನೆ ಮಾಡಿದ ಅರಸ ಅಥವಾ ಅವರನ್ನ ಸೋಲಿಸಿದ ಅರಸ ಅನ್ನುವಂತಹ ಅರ್ಥದಲ್ಲಿ ಇವನಿಗೆ ಶಕಾರಿ ಅನ್ನುವಂತಹ ಬಿರುದು ಇತ್ತು. ಅದರ ಜೊತೆಗೆ ಸಾಹಸಾಂಕ, ಶ್ರೀ ಭಟ್ಟಾರಕ, ಪರಮ ಭಟ್ಟಾರಕ, ಪರಮ ಭಾಗವತ, ನರೇಂದ್ರ ಚಂದ್ರ ಇವೆಲ್ಲವೂ ಕೂಡ 2ನೇ ಚಂದ್ರಗುಪ್ತನಿಗೆ ಇದ್ದಂತಹ ಪ್ರಮುಖ ಬಿರುದುಗಳಾಗಿದ್ದಾವೆ. ಈಗಾಗಲೇ ಹೇಳಿದ ಹಾಗೆ ಹಿಂದೂ ಧರ್ಮದ ಪುನರುತ್ಥಾನ ಈ ಒಂದು ಆಡಳಿತದ ಅವಧಿಯಲ್ಲಿ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಅರಸರ ಬಿರುದುಗಳು ನಮಗೆ ಒಳ್ಳೆಯ ಉದಾಹರಣೆಗಳಾಗಿದ್ದಾವೆ. 2ನೇ ಚಂದ್ರಗುಪ್ತನಿಗೆ ಶ್ರೀ ಭಟ್ಟಾರಕ, ಪರಮ ಭಟ್ಟಾರಕ, ಪರಮ ಭಾಗವತ ಅನ್ನುವಂತಹ ಬಿರುದುಗಳೇನಿದಾವೆ ಇದು ನಮಗೆ ಹಿಂದೂ ಧರ್ಮದ ಬಗ್ಗೆ ಹಾಗೂ ವೈಷ್ಣವ ಧರ್ಮದ ಬಗ್ಗೆ ಅವರಿಗೆ ಇದ್ದಂತಹ ಅಪಾರ ಆಸಕ್ತಿಯ ಬಗ್ಗೆ ತಿಳಿಸಿಕೊಡುತ್ತೆ. ಇನ್ನು 2ನೇ ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದಂತಹ ಮತ್ತೊಬ್ಬ ಪ್ರಮುಖ ಅರಸ ಕುಮಾರಗುಪ್ತ. ಇವನ ಕಾಲದಲ್ಲಿ ನಳಂದ ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಲಾಗುತ್ತೆ ಸ್ನೇಹಿತರೆ. ನಳಂದ ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿದಂತಹ ಅರಸ ಯಾರು ಅಂತ ಕೇಳಿದ್ರೆ ಕುಮಾರಗುಪ್ತ. ಈ ಕುಮಾರಗುಪ್ತನಿಗೆ ವ್ಯಾಘ್ರಬಲ ಪರಾಕ್ರಮ ಹಾಗೂ ಮಹೇಂದ್ರಾದಿತ್ಯ ಅನ್ನುವಂತಹ ಬಿರುದು ಇತ್ತು. ಇಲ್ಲಿ ಪ್ರಮುಖವಾಗಿ ವ್ಯಾಘ್ರಬಲ ಪರಾಕ್ರಮ ಮತ್ತು ಮಹೇಂದ್ರಾದಿತ್ಯ ಕುಮಾರಗುಪ್ತನ ಬಿರುದುಗಳು ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ.
ಇನ್ನು ಕೊನೆಯದಾಗಿ ಈ ಸಂತತಿಯನ್ನ ಆಳ್ವಿಕೆ ಮಾಡಿದ ಕೊನೆಯ ಪ್ರಬಲ ಅರಸ ಸ್ಕಂದಗುಪ್ತ. ಈ ಸ್ಕಂದಗುಪ್ತನ ಕಾಲದಲ್ಲಿ ಭಾರತದ ಮೇಲೆ ಹೂಣರ ದಾಳಿ ಆಗುತ್ತೆ. ಹೇಗೆ ನಾವು ಹಿಂದಿನ ಅಧ್ಯಾಯದಲ್ಲಿ ಭಾರತದ ಮೇಲೆ ಮಂಗೋಲಿಯನ್ನರ ದಾಳಿಯ ಬಗ್ಗೆ ಅಧ್ಯಯನ ಮಾಡಿದ್ದೀವಿ, ಹಾಗೇನೆ ಗುಪ್ತರ ಕಾಲದಲ್ಲೂ ಕೂಡ ಸ್ಕಂದಗುಪ್ತನ ಕಾಲಾವಧಿಯಲ್ಲಿ ಹೂಣರ ದಾಳಿಯಾಗುತ್ತೆ. ಈ ಹೂಣರನ್ನ ಸೋಲಿಸಿದಂತಹ ಮೊದಲ ಭಾರತೀಯ ಅರಸ ಯಾರು ಅಂತಂದ್ರೆ ಅದು ಗುಪ್ತ ಸಂತತಿಯ ಸ್ಕಂದಗುಪ್ತ. ಈ ಸ್ಕಂದಗುಪ್ತನಿಗೆ ವಿಕ್ರಮಾದಿತ್ಯ, ದೇವರಾಜ, ಶಕಪಣ ಹಾಗೂ ಸ್ಕರಾದಿತ್ಯ ಅನ್ನುವಂತಹ ಅನೇಕ ಬಿರುದುಗಳು ಇದ್ವು ಸ್ನೇಹಿತರೆ. ಸ್ಕರಾದಿತ್ಯ ಅನ್ನುವಂಥದ್ದು ಸ್ಕಂದಗುಪ್ತನ ಬಿರುದು ಆಗಿದೆ. ಮಹೇಂದ್ರಾದಿತ್ಯ ಅನ್ನುವಂಥದ್ದು ಕುಮಾರಗುಪ್ತನ ಬಿರುದು ಆಗಿರತಕ್ಕಂಥದ್ದು. ವಿಕ್ರಮಾದಿತ್ಯ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡೆದುಕೊಂಡಂತಹ ಅರಸ ಎರಡನೇ ಚಂದ್ರಗುಪ್ತ. ಸೊ ಈ ಎಲ್ಲ ಬಿರುದುಗಳ ಮೇಲೆ ಯಾವ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾರೆ ಅನ್ನುವಂಥದ್ದನ್ನ ಈ ಮುಂದೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ನಮಗೆ ಸಿಗುವಂತಹ ಮೊದಲ ಪ್ರಶ್ನೆ, ಹೂ ಈಸ್ ಕಾಲ್ಡ್ ದ ನೆಪೋಲಿಯನ್ ಆಫ್ ಏನ್ಷಿಯಂಟ್ ಇಂಡಿಯಾ? ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನ ಛತ್ತೀಸ್ಗಢ ಪ್ರಿಲಿಮ್ಸ್ ಅಥವಾ ಛತ್ತೀಸ್ಗಢ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ ಪ್ರಶ್ನೆ ಪತ್ರಿಕೆಯಲ್ಲಿ 2005ರಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆ. ಯಾರನ್ನ ಭಾರತದ ನೆಪೋಲಿಯನ್ ಎಂದು ಕರೆಯಲಾಗಿದೆ? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಪುಷ್ಯಮಿತ್ರ, ಆಪ್ಷನ್ ಸಿ ಕನಿಷ್ಕ, ಆಪ್ಷನ್ ಡಿ ಸಮುದ್ರಗುಪ್ತ. ಸೊ ಇದಕ್ಕೆ ಆನ್ಸರ್ ಮಾಡಿ ಸ್ನೇಹಿತರೆ. ಯಾರನ್ನ ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಅಂತ ಹೇಳಿ ನಾನು ಹೇಳಿದೆ. 100 ಕದನಗಳ ಸಿಂಹ, ಭಾರತದ 100 ಕದನಗಳ ಸಿಂಹ, ಫ್ರಾನ್ಸ್ನ ಚಕ್ರವರ್ತಿ ನೆಪೋಲಿಯನ್ಗೆ ಈತನನ್ನ ಹೋಲಿಕೆ ಮಾಡಲಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಬಂದಿದ್ದೀವಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಸಮುದ್ರಗುಪ್ತ. ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆದಂತವರು ವಿ.ಎ. ಸ್ಮಿತ್ ಅವರು. ಸೊ ಬನ್ನಿ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಎರಡನೇ ಪ್ರಶ್ನೆ ಹೀಗಿದೆ, ಪೃಥಿವ್ಯ ಪ್ರಥಮ ವೀರ ವಾಸ್ ದ ಟೈಟಲ್ ಆಫ್. ನೋಡಿ ಸ್ನೇಹಿತರೆ, ಈ ಬಿರುದುಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಲಾಗಿದೆ. ನಾವು ಕೆಲವು ಬಿರುದುಗಳನ್ನ ಮಾತ್ರ ಅಧ್ಯಯನ ಮಾಡ್ತಾ ಹೋಗ್ತೀವಿ, ಆದರೆ ಕೆಲವು ಬಿರುದುಗಳ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇರೋದಿಲ್ಲ. ಸೊ ಒಂದು ಕಾನ್ಸೆಪ್ಟ್ ಅಂತ ತೆಗೆದುಕೊಂಡಾಗ ನಮಗೆ ಸಂಪೂರ್ಣವಾದಂತಹ ಜ್ಞಾನವಿದ್ರೆ ಮಾತ್ರ ನಾವು ಯಾವುದೇ ರೀತಿಯ ಪ್ರಶ್ನೆಗಳನ್ನ ಹೇಗೆ ಕೇಳಿದರೂ ಕೂಡ ಚರ್ಚೆ ಮಾಡಲಿಕ್ಕೆ, ಉತ್ತರಿಸಲಿಕ್ಕೆ ಸಾಧ್ಯ ಆಗತ್ತೆ. ಪೃಥಿವ್ಯ ಪ್ರಥಮ ವೀರ ವಾಸ್ ದ ಟೈಟಲ್ ಆಫ್. ಪೃಥಿವ್ಯ ಪ್ರಥಮ ವೀರ ಅನ್ನುವಂತಹ ಬಿರುದನ್ನ ಯಾರು ಹೊಂದಿದ್ದರು ಅನ್ನುವಂತಹ ಪ್ರಶ್ನೆಯನ್ನ ಉತ್ತರ ಪ್ರದೇಶದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರಿಲಿಮ್ಸ್ ಅಲ್ಲಿ 2016ರಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಆಪ್ಷನ್ಸ್ ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಆಪ್ಷನ್ ಎ ಸಮುದ್ರಗುಪ್ತ, ಆಪ್ಷನ್ ಬಿ ರಾಜೇಂದ್ರ ಫಸ್ಟ್, ಆಪ್ಷನ್ ಸಿ ಅಮೋಘ ವರ್ಷ, ಆಪ್ಷನ್ ಡಿ ಗೌತಮಿ ಪುತ್ರ ಶಾತಕರ್ಣಿ. ಈ ವಿಷಯವನ್ನ ಕೂಡ ಚರ್ಚೆ ಮಾಡಿದ್ದೇವೆ. ಪೃಥಿವ್ಯ ಪ್ರಥಮ ವೀರ ಅನ್ನುವಂತಹ ಬಿರುದನ್ನ ಹೊಂದಿದ್ದು ಸರಿಯಾದ ಆಪ್ಷನ್ ಎ ಸಮುದ್ರಗುಪ್ತನಿಗೆ ಪೃಥಿವ್ಯ ಪ್ರಥಮ ವೀರ ಅನ್ನುವಂತಹ ಬಿರುದು ಇತ್ತು. ಪ್ರಪಂಚದ ಮೊದಲ ಪ್ರಬಲ ವ್ಯಕ್ತಿ ಅನ್ನುವಂತಹ ಅರ್ಥವನ್ನ ಈ ಬಿರುದು ಕೊಡುತ್ತೆ ಅಂತ ಹೇಳಿ ನಾವು ನೋಡಿದ್ದೇವೆ. ಹಾಗಿದ್ರೆ ಮೂರನೇ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮೂರನೇ ಪ್ರಶ್ನೆ ಹೀಗಿದೆ, ಹೂ ಅಮಾಂಗ್ ದ ಗುಪ್ತಾ ರೂಲರ್ಸ್ ವಾಸ್ ನೌನ್ ಆಸ್ ಲಿಚ್ಚವಿ ದೌಹಿತ್ರ. ಲಿಚ್ಚವಿ ದೌಹಿತ್ರ ಅನ್ನುವಂತಹ ಬಿರುದನ್ನ ಹೊಂದಿದ ಗುಪ್ತ ಅರಸ ಯಾರು ಅನ್ನುವಂತಹ ಪ್ರಶ್ನೆಯನ್ನ ವೆಸ್ಟ್ ಬೆಂಗಾಲ್ ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ 2012ರಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಲಿಚ್ಚವಿ ದೌಹಿತ್ರ ಎನ್ನುವಂತಹ ಬಿರುದನ್ನ ಹೊಂದಿದ ಗುಪ್ತ ಅರಸ ಯಾರು? ಆಪ್ಷನ್ ಎ ಸಮುದ್ರಗುಪ್ತ, ಆಪ್ಷನ್ ಬಿ ಚಂದ್ರಗುಪ್ತ ಸೆಕೆಂಡ್, ಆಪ್ಷನ್ ಸಿ ಕುಮಾರಗುಪ್ತ, ಆಪ್ಷನ್ ಡಿ ಸ್ಕಂದಗುಪ್ತ. ಇವರಲ್ಲಿ ಯಾರು ಲಿಚ್ಚವಿ ದೌಹಿತ್ರ ಎನ್ನುವಂತಹ ಬಿರುದನ್ನ ಹೊಂದಿದ್ರು? ಇದನ್ನ ಕೂಡ ನಾವು ಚರ್ಚೆ ಮಾಡಿದೀವಿ. ಮೊದಲನೇ ಚಂದ್ರಗುಪ್ತ ಲಿಚ್ಚವಿ ರಾಜವಂಶದ ಕುಮಾರದೇವಿಯನ್ನ ಮದುವೆ ಆಗ್ತಾನೆ. ಅವಳಿಗೆ ಜನಿಸಿದಂತಹ ಮಗನ ಹೆಸರು ಯಾವುದು ಸ್ನೇಹಿತರೆ? ಸರಿಯಾದಂತಹ ಆಪ್ಷನ್ ಎ ಸಮುದ್ರಗುಪ್ತ. ಸಮುದ್ರಗುಪ್ತನಿಗೆ ಲಿಚ್ಚವಿ ದೌಹಿತ್ರ, ಲಿಚ್ಚವಿಗಳ ರಾಜಕುಮಾರಿಗೆ ಜನಿಸಿದಂತಹ ಮಗ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ ಅಂತ ಹೇಳಿ ಚರ್ಚೆ ಮಾಡಿದ್ದೀವಿ. ಇನ್ನು ನಾಲ್ಕನೇ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಗುಪ್ತಾ ಕಿಂಗ್ಸ್ ಹ್ಯಾಡ್ ಅನದರ್ ನೇಮ್ ದೇವಗುಪ್ತ. ಈ ಕೆಳಗಿನ ಯಾವ ಗುಪ್ತ ಅರಸರು
ಮತ್ತೊಂದು ಹೆಸರಾದಂತಹ ದೇವಗುಪ್ತ ಅನ್ನುವಂತಹ ಹೆಸರನ್ನ ಹೊಂದಿದ್ರು. ಇದನ್ನ ಉತ್ತರ ಪ್ರದೇಶದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರಿಲಿಮ್ಸ್ 2011ರಲ್ಲಿ ಕೇಳಲಾಗಿದೆ. ಈ ಕೆಳಗಿನ ಯಾರು ದೇವಗುಪ್ತ ಎನ್ನುವಂತಹ ಮತ್ತೊಂದು ಹೆಸರನ್ನ ಹೊಂದಿದ್ರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಪ್ಷನ್ ಎ ಸಮುದ್ರಗುಪ್ತ, ಆಪ್ಷನ್ ಬಿ ಚಂದ್ರಗುಪ್ತ ಸೆಕೆಂಡ್, ಆಪ್ಷನ್ ಸಿ ಕುಮಾರಗುಪ್ತ, ಆಪ್ಷನ್ ಡಿ ನಾನ್ ಆಫ್ ದೀಸ್. ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅನ್ನುವಂತಹ ಆಪ್ಷನ್ 4ನೇದು. ಸೊ ದೇವಗುಪ್ತ, ದೇವಶ್ರೀ, ದೇವರಾಜ ಈ ತರಹದ ಬಿರುದುಗಳನ್ನ ಹೊಂದಿದಂತಹ ಗುಪ್ತ ಅರಸ ಯಾರು ಅಂತಂದ್ರೆ ಆಪ್ಷನ್ ಬಿ ಚಂದ್ರಗುಪ್ತ ಸೆಕೆಂಡ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ. ಇನ್ನು 5ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಗುಪ್ತ ರೂಲರ್ ವಾಸ್ ನೌನ್ ಆಸ್ ವಿಕ್ರಮಾದಿತ್ಯ? ಈ ಕೆಳಗಿನ ಯಾವ ಗುಪ್ತ ಅರಸ ವಿಕ್ರಮಾದಿತ್ಯ ಎನ್ನುವಂತಹ ಬಿರುದಿನೊಂದಿಗೆ ಪ್ರಸಿದ್ಧಿಯನ್ನ ಪಡೆದಿದ್ದ ಅನ್ನುವಂತಹ ಪ್ರಶ್ನೆಯನ್ನ ವೆಸ್ಟ್ ಬೆಂಗಾಲ್ ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ 2014ರಲ್ಲಿ ಕೇಳಿದ್ದಾರೆ. ಯಾವ ಅರಸ ವಿಕ್ರಮಾದಿತ್ಯ ಎನ್ನುವಂತಹ ಹೆಸರಿನೊಂದಿಗೆ ಪ್ರಸಿದ್ಧಿಯನ್ನ ಪಡೆದಿದ್ದ? ಆಪ್ಷನ್ ಎ ಚಂದ್ರಗುಪ್ತ ಫಸ್ಟ್, ಆಪ್ಷನ್ ಬಿ ಸಮುದ್ರಗುಪ್ತ, ಆಪ್ಷನ್ ಸಿ ಚಂದ್ರಗುಪ್ತ ಸೆಕೆಂಡ್, ಆಪ್ಷನ್ ಡಿ ಸ್ಕಂದಗುಪ್ತ. ಸೊ ವಿಕ್ರಮಾದಿತ್ಯ ಅನ್ನುವಂತಹ ಬಿರುದನ್ನ ಹೊಂದಿದ ಗುಪ್ತ ಅರಸ ಯಾರು? ಸರಿಯಾದಂತಹ ಉತ್ತರ ಚಂದ್ರಗುಪ್ತ ಸೆಕೆಂಡ್. ವಿಕ್ರಮಾದಿತ್ಯ ಎಂದು ಪ್ರಸಿದ್ಧಿಯಾದಂತಹ ಗುಪ್ತ ಅರಸ ಚಂದ್ರಗುಪ್ತ ಸೆಕೆಂಡ್. ಇನ್ನು 6ನೇ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಗುಪ್ತ ಕಿಂಗ್ ಟುಕ್ ದ ಟೈಟಲ್ ಆಫ್ ಮಹೇಂದ್ರಾದಿತ್ಯ? ಮಹೇಂದ್ರಾದಿತ್ಯ ಎನ್ನುವ ಬಿರುದನ್ನು ಗಳಿಸಿದಂತಹ ಗುಪ್ತ ಅರಸ ಯಾರು ಎನ್ನುವಂತಹ ಪ್ರಶ್ನೆಯನ್ನ ಮಧ್ಯಪ್ರದೇಶ್ ಸಿವಿಲ್ ಸರ್ವಿಸ್ ಎಕ್ಸಾಮ್ 2018ರಲ್ಲಿ ಕೇಳಲಾಗಿದೆ. ಸೊ ನಮಗೆ ಗೊತ್ತಾಗಿದೆ ವಿಕ್ರಮಾದಿತ್ಯ ಎಂದರೆ ಚಂದ್ರಗುಪ್ತ ಸೆಕೆಂಡ್ಗೆ ಇದ್ದಂತಹ ಬಿರುದಾಗಿದೆ. ಸ್ಕರಾದಿತ್ಯ ಎನ್ನುವಂತಹ ಬಿರುದು ಸ್ಕಂದಗುಪ್ತನಿಗೆ ಇದ್ದಂತಹ ಬಿರುದು ಆಗಿದೆ. ಹಾಗಿದ್ರೆ ಮಹೇಂದ್ರಾದಿತ್ಯ ಎನ್ನುವಂತಹ ಬಿರುದನ್ನ ಹೊಂದಿದ ಗುಪ್ತ ಅರಸ ಯಾರು ಎನ್ನುವ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಚಂದ್ರಗುಪ್ತ ಸೆಕೆಂಡ್, ಆಪ್ಷನ್ ಬಿ ಸಮುದ್ರಗುಪ್ತ, ಆಪ್ಷನ್ ಸಿ ಕುಮಾರಗುಪ್ತ ಫಸ್ಟ್, ಆಪ್ಷನ್ ಡಿ ಸ್ಕಂದಗುಪ್ತ. ಸೊ ಇವರಲ್ಲಿ ಯಾರಿಗೆ ಮಹೇಂದ್ರಾದಿತ್ಯ ಎನ್ನುವಂತಹ ಬಿರುದು ಇತ್ತು ಸ್ನೇಹಿತರೆ? ಸೊ ಹೌದು, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕುಮಾರಗುಪ್ತ ಫಸ್ಟ್. ಭಾರತದಲ್ಲಿ ನಳಂದ ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿದ ಗುಪ್ತ ಅರಸನಾಗಿರುವ ಮೊದಲನೇ ಕುಮಾರಗುಪ್ತನಿಗೆ ಮಹೇಂದ್ರಾದಿತ್ಯ ಎನ್ನುವಂತಹ ಬಿರುದು ಇತ್ತು. ಸೊ ಇನ್ನು ಕೊನೆಯ ಪ್ರಶ್ನೆ 7ನೇ ಪ್ರಶ್ನೆ, ಇಲ್ಲಿ ಹೊಂದಾಣಿಕೆ ಮಾಡಲಿಕ್ಕೆ ಕೇಳಿದ್ದಾರೆ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 and select the correct answer from the codes given below the title given below the list ಅನ್ನುವಂತಹ ಪ್ರಶ್ನೆ. ಇದು ಕೂಡ ಉತ್ತರ ಪ್ರದೇಶ್ ಸಿವಿಲ್ ಸರ್ವಿಸ್ ಈ ಪ್ರಶ್ನೆ ಪತ್ರಿಕೆ 2015ರಲ್ಲಿ ಕೇಳಲಾಗಿದೆ. ಒಂದ್ ಕಡೆ ಲಿಸ್ಟ್ 1 ನಲ್ಲಿ ರಾಜರ ಹೆಸರನ್ನ ಕೊಟ್ಟಿದ್ದಾರೆ, ಲಿಸ್ಟ್ 2 ದಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಬಿರುದುಗಳನ್ನ ಕೊಟ್ಟಿದ್ದಾರೆ. ಸೊ ನಾವೀಗ ಸರಿಯಾಗಿ ಹೊಂದಾಣಿಕೆ ಮಾಡಬೇಕು, ಯಾವ ಅರಸರ ಬಿರುದುಗಳು ಯಾವುದು ಅನ್ನುವಂಥದ್ದನ್ನ ಸರಿಯಾಗಿ ಹೊಂದಾಣಿಕೆ ಮಾಡಿ ಕೆಳಗಡೆ ಕೊಟ್ಟಿರುವಂತಹ ಕೋಡ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಶೋಕನನ್ನ ಹೊರತುಪಡಿಸಿ ನಾವು ಉಳಿದ ಎಲ್ಲ ಅರಸರ ಬಿರುದುಗಳನ್ನ ತಿಳ್ಕೊಳ್ತಾ ಹೋಗಿದ್ದೀವಿ. ಸೊ ಹಾಗಾಗಿ ಸಮುದ್ರಗುಪ್ತನಿಂದ ಸ್ಟಾರ್ಟ್ ಮಾಡೋಣ. ಸಮುದ್ರಗುಪ್ತನಿಗೆ ಇದ್ದಂತಹ ಬಿರುದು ಯಾವುದು ಸ್ನೇಹಿತರೆ? ಸಮುದ್ರಗುಪ್ತನನ್ನ ಅಶ್ವಮೇಧ ಪರಾಕ್ರಮ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಅದೇ ರೀತಿಯಾಗಿ ಚಂದ್ರಗುಪ್ತ ಸೆಕೆಂಡ್ ಇವನನ್ನ ವಿಕ್ರಮಾದಿತ್ಯ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಸ್ಕಂದಗುಪ್ತನಿಗೆ ಇದ್ದಂತಹ ಪ್ರಮುಖ ಬಿರುದು ಸ್ಕರಾದಿತ್ಯ ಅಂತ ಹೇಳಿ. ಸೊ ಹಾಗಿದ್ರೆ ಉಳಿದಂತಹ ಆಪ್ಷನ್ ಅಶೋಕನನ್ನ ಪ್ರಿಯದರ್ಶಿ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಸ್ನೇಹಿತರೆ. ಹಾಗಿದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಗೆ 2ನೇ ಆಪ್ಷನ್ ಅಶೋಕನಿಗೆ ಪ್ರಿಯದರ್ಶಿ, ಸಮುದ್ರಗುಪ್ತನಿಗೆ ಪರಾಕ್ರಮ, ಚಂದ್ರಗುಪ್ತ ಸೆಕೆಂಡ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ವಿಕ್ರಮಾದಿತ್ಯ, ಹಾಗೂ ಸ್ಕಂದಗುಪ್ತನಿಗೆ ಇದ್ದಂತಹ ಬಿರುದು ಸ್ಕರಾದಿತ್ಯ. ಸೊ ಹೀಗೆ ಬಿರುದುಗಳ ಮೇಲೆ ನಾವು ಅನೇಕ ರೀತಿಯಾದಂತಹ ಪ್ರಶ್ನೆಗಳನ್ನ ನೋಡಬಹುದಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ
ಮತ್ತೊಂದು ಹೊಸ ವಿಷಯವನ್ನು ಚರ್ಚೆ ಮಾಡೋಣ. ಅಲ್ಲಿಯವರೆಗೂ ತಮಗೆಲ್ಲ ನಮಸ್ತೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ವಿಷಯವನ್ನು ಎಲ್ಲರಿಗೂ ತಲುಪಿಸುವಂತಹ ಕೆಲಸವನ್ನು ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಐತಿಹಾಸಿಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ.